ಇದು ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ರಜೆ ಇತ್ತು. ಹಾಗಾಗಿ ಸ್ವಲ್ಪ ಮನೇಲೇ ಇದ್ರಲ್ವ, ಹಾಗಾಗಿ ರಿಪೇರಿ ಮಾಡ್ತಾಯಿದ್ರು ಇವರು. ಅದು ವಾಷಿಂಗ್ ಮಿಷಿನ್ ಏನಾಗ್ಬಿಟ್ಟಿದೆ ಅಂದರೆ, ಸ್ವಲ್ಪ ಲೋಡ್ ಜಾಸ್ತಿ ಹಾಕಿದ್ರೆ ತಿರುಗ್ತಾನೆ ಇರಲಿಲ್ಲ ಅದು. ಬರೀ ಎರಡೆರಡು ಬಟ್ಟೆನೇ ಹಾಕಬೇಕಾಗಿತ್ತು. ಹಾಗಾಗಿ ಅದು ಏನಾಗಿದೆ ಅಂತ ನೋಡೋಣ ಅಂಥೇಳಿ ರಿಪೇರಿ ಮಾಡ್ತಾಯಿದ್ರು. ಮತ್ತು ತಳ ಬೇರೆ ಸೀಳ್ಬಿಟ್ಟಿತ್ತು ಅದು. ಇನ್ನು ಹಾಕಿದಾಗ ಏನಾದರೂ ಕರೆಂಟ್ ಶಾಕಿಗೆ ಹೊಡೆದಿತ್ತೋ ಏನೋ ಅಂಥೇಳಿ ಸ್ವಲ್ಪ ಚೆಕ್ ಎಲ್ಲ ಮಾಡ್ತಿದ್ರು. ಇನ್ನು ಹೆಂಗಿದ್ರು ಅಲ್ಲಿ ನಮ್ಮ ಮನೇಲಿ ಸ್ವಲ್ಪ ಮೆಟ್ಲಿಗೆ ಹೋಗೋಕ್ಕೆ ಜಾಗ ಇಲ್ಲ. ವಾಷಿಂಗ್ ಮಿಷಿನ್ ದೊಡ್ಡದು ತೊಗೊಂಡ್ರೆ ಅಂಥೇಳಿ ಚಿಕ್ಕದು ತೊಗೊಂಡಿದ್ವಿ. ಈಗ ಅದೇ ಪ್ರಾಬ್ಲಮ್ ಬಂದಿರೋದು. ಇನ್ನು ನೆಕ್ಸ್ಟು ತೊಗೊಂಡ್ರೆ ಡ್ರೈ ಆಗೋದೇ ತೊಗೋಬೇಕು ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡು ಫುಲ್ಲು ಅದು ನಾವೊಂದು ಸ್ವಲ್ಪ ರಿಪೇರಿ ಮಾಡೋಕ್ಕೆ ಹೋಗಿ ಎಲ್ಲ ರಿಪೇರಿ ಮಾಡಿ ಬೆಲ್ಟ್ ಎಲ್ಲ ತೆಗೆದು ಕೆಡಿಸಿಟ್ಬಿಟ್ಟಿದ್ರು ನಮ್ಮ ಮನೆಯವರು. ಅದನ್ನೇ ಮಾತಾಡ್ಕೊಂಡು ನಗ್ತಾಯಿದ್ವಿ. ಇದು ಬೆಲ್ಟು ಇದೇ ಇರೋದ್ರಿಂದ ತಿರುಗ್ತಾ ಇಲ್ಲ ಅದು ಅಂತ ಹೇಳಿ. ಇನ್ನು ಅದು 3 ವರ್ಷ ಬಂದಿರೋದೇ ಹೆಚ್ಚಾಗಿದೆ ಇವಾಗ. ಯಾಕಂತಂದರೆ ಅವರು ಅಲ್ಲಿ ತೋರಿಸ್ಬೇಕಾದ್ರೆ ಎತ್ತೆತ್ತಿ ಬಿಸಾಕಿದ್ರೂ ಒಡೆಯಲ್ಲ. ಇಲ್ಲಿ ಮಾತ್ರ ಹೆಂಗೆ ತಳ ಸೀಳ್ಬಿಟ್ಟಿದೆ ಅನ್ನೋದೇ ನಮ್ಗೆ ಗೊತ್ತಾಗಲಿಲ್ಲ. ಹಾಗಾಗಿ ಇನ್ನು ಹೆಂಗಿದ್ರು ರಿಪೇರಿ ಮಾಡ್ತಾಯಿದ್ರಲ್ಲ, ಮಾಡಿಬಿಡ್ಲಿ ಅಂತ ನಾನು ಸುಮ್ಮನಾದೆ. ಇನ್ನು ಅದನ್ನೆಲ್ಲ ರಿಪೇರಿ ಮಾಡಿ ಸ್ವಲ್ಪ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗೋಣ ಅಂಥೇಳಿ ನಾನು ಕೆಲಸ ಮಾಡ್ಕೋತಾ ಇದ್ದೆ. ನಮ್ಮ ಮನೆಯವರು ಇದನ್ನು ರಿಪೇರಿ ಮಾಡ್ತಾಯಿದ್ರು. ಇನ್ನು ಎಲ್ಲಿ ಹೋಗ್ತೀವಿ, ಏನೇನು ತರ್ತೀವಿ ಅಂತ ಈ ಪೂರ್ತಿ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಹಾಗೆ ಮತ್ತು ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಅದು ಸ್ವಲ್ಪ ಸೈಡಲ್ಲಿ ಇರೋದ್ರಿಂದ ಅಂಗಡಿಗಳು ಗೊತ್ತಾಗಲ್ಲ ನಿಮಗೆ. ಹಾಗಾಗಿ ಫುಲ್ ಕ್ವಾಲಿಟಿ ಬಕೆಟ್ಗಳಾಗಲಿ, ಆಮೇಲೆ ನೀರಾವರಿಗೆ ಬೇಕಾಗಿರೋ ಐಟಮ್ಸ್ ಆಗಲಿ, ಇನ್ನು ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತಲೇ ಒಂದು 4 ಗಂಟೆ 4:15ಗೆ ಹೊರಟ್ವಿ ನಾವು. ಇನ್ನು ಮನೆಗೆ ಬಂದು ವಾಪಸ್ ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ಇನ್ನು ಅಡುಗೆನೂ ಸಹ ಮಾಡಿರಲಿಲ್ಲ. ಬೇಗ ಹೋಗಿ ಬೇಗ ಬಂದುಬಿಡೋಣ, ಬಂದು ಅಡುಗೆ ಬೇರೆ ಮಾಡಬೇಕಾಗಿತ್ತು ಅಂಥೇಳಿ. ಇನ್ನು ನನ್ನ ಮಗ ಹೇಳ್ತಾ ಇದ್ದಾನೆ 3 ಜನ ಟ್ವಿನ್ನಿಂಗ್ ಆಗಿದ್ದೀವಿ ಅಂತ ಹೇಳಿ. ಯಾಕಂದರೆ 3 ಜನನೂ ಮ್ಯಾಚಿಂಗ್ ಹಾಕ್ಕೊಂಡಿದ್ವಿ. ಇನ್ನು ನಮ್ಮ ಮನೆಯವ್ರು ಮಾತ್ರ ಸಪ್ರೇಟ್ ಹಾಕ್ಕೊಂಡಿದ್ರು. ಹಾಗಾಗಿ ಅದನ್ನೇ ಮಾತಾಡಿಕೊಂಡು ನಾವು ಅಂಗಡಿ ರೀಚ್ ಆದ್ವಿ. ಇನ್ನು ಇಲ್ಲಿ ಏನಪ್ಪ ಅಂದರೆ ಕೃಷಿ ನೀರಾವರಿಗೆ ಏನೇನು ಬೇಕೋ ಎಲ್ಲ ಐಟಮ್ಸು ಸಿಗುತ್ತೆ. ಆಮೇಲೆ ಬಕೆಟ್ಗಳಾಗಲಿ ಪ್ರತಿಯೊಂದು ನಿಮ್ಗೆ ಏನೇನು ಬೇಕೋ ಇಂಥದ್ದಿಲ್ಲ ಅಂತ ಅನ್ನೋಂಗಿಲ್ಲ, ಆ ಥರ ಐಟಮ್ಸ್ ಎಲ್ಲ ಸಿಗುತ್ತೆ. ಆದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಮಾತ್ರ ಸಿಗಲ್ಲ ಅಷ್ಟೇನೆ. ಇನ್ನು ಅದನ್ನು ಸ್ವಲ್ಪ ದಿವಸದಲ್ಲಿ ನಾವು ತರಿಸ್ತೀವಿ ಅಂತಲೂ ಹೇಳಿದರು. ಇನ್ನು ಏನೇನು ಬೇಕೋ ನಮಗೂ ಹೊಲಕ್ಕೆ ಏನೇನು ಬೇಕೋ ಅಂತ ಹೇಳಿ ನೋಡ್ತಾಯಿದ್ರು ನಮ್ಮ ಮನೆಯವರು. ನಾನು ಬಕೆಟ್ಗಳು ಕ್ವಾಲಿಟಿ ಇದ್ವು, ತುಂಬ ಸಖತ್ತಾಗಿದ್ವು ಕ್ವಾಲಿಟಿ ಮಾತ್ರ. ರೇಟೂ ಹಾಗೇ ಇದೆ. ಒಂದು ತೊಗೊಳ್ಳೋಣ ಅಂತ ಹೇಳಿ ಒಂದು ಬಕೆಟು ತೊಗೊಂಡೆ. ಇನ್ನು ಅಲ್ಲೇ ಮಾಪ್ ನೋಡೋಣ ಅಂಥೇಳಿ, ಈ ಗಾಲ ಮಾಪ್ ಬರುತ್ತಲ್ಲ ಆ ಥರ ನೋಡೋಣ ಅಂಥೇಳಿ ತೊಗೊಳ್ಳೋಣ ಅಂತ ಹೋದ್ವಿ. ರೇಟ್ ಕೇಳಿನೇ ಬೇಡ ಅಂತ ಬಂದ್ಬಿಟ್ವಿ ನಾವು. 1400 ಆ ಥರ ಹೇಳಿದ್ರು. ಆಮೇಲೆ ಇನ್ನೊಂದು ಕೇಳಿದ್ವಿ, ಅದು 2000 ಹೇಳಿದ್ರು. ಹಾಗಾಗಿ ಬೇಡ, ಶೋರೂಮಲ್ಲೇ ತೊಗೊಂಡ್ರೆ ಆಯಿತು ಅಂತ ಹೇಳಿ ನಾವು ವಾಪಸ್ ಬಂದುಬಿಟ್ವಿ. ಮತ್ತೇನು ತೊಗೊಳಕ್ಕೆ ಆಮೇಲೆ ಆನ್ಲೈನ್ ಐಟಮ್ಸು ಸ್ವಲ್ಪ ಇದ್ವು. ನಾನೇನು ಅಷ್ಟಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಏನಾದರೂ ಯೂನಿಕ್ಕಾಗಿರುತ್ತೇನೋ ಅಂತ ಹೇಳಿ ವಿಸಿಟ್ ಮಾಡೋಕ್ಕೆ ಹೋಗಿದ್ವಿ ಅಷ್ಟೇನೆ. ಸ್ಟೋರೇಜ್ ಬಾಕ್ಸ್ಗಳು ಎಲ್ಲ ಇಟ್ಟರು ನೋಡಿ. ಈಗ ಆನ್ಲೈನ್ ಇದನ್ನು ಎಲ್ಲ ಇಟ್ಟರು ಅಂದೆ. ನಡಿ ಮುಂದಕ್ಕೆ ನಡಿ. ನನಗೇನೇನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ. ಸುಮ್ಮನೆ ತೊಗೊಂಡು ಜೈ ಅಂದ್ಬಿಡ್ತೀನಿ. ತಗೊಂಡು ಇದೇನು ನೋಡ ರೀ, ಇದೇನು ನೋಡು, ಇದೇನು ನೋಡಿ. ಫ್ರಿಜ್ದು ಇದೈತಿ. ಫ್ರಿಜ್ದು ಇಟ್ಟಾರ ಅಂದ್ ವಾಷಿಂಗ್ ಮಿಷಿನ್ದು ಇಟ್ಟಾರ ಅಂದ್ರೆ ಇಲ್ಲಿ ಇರುತ್ತೆ ಅಂತ ಅರ್ಥ. ಫ್ರಿಜ್ ವಾಷಿಂಗ್ ಮಿಷಿನ್ ಡಸ್ಟ್ಬಿನ್ ನೋಡಿ ಎಷ್ಟು ಚೆನ್ನಾಗೈತಿ ಯೂನಿಕ್ಕಾಗಿ. ಕುತ್ಕೊಳ್ರಿ ಒಂದು ತೆಗೆದು ನೋಡೋಣ. ಬೇಡ, ಅದು ಕ್ಯೂ ಅಂತ ಸೌಂಡ್ ಬರುತ್ತೆ ನೋಡು ಅಂತ ತಗೋ. ತಗೊಳ್ಳೋ ಅಂತಡಿ. ಸಿಲಿಂಡ್ರ್ ಇಡೋದು ಅದು ನೋಡ್ರಿ ಬೇಕಾರೆ.
ಇನ್ನೂ ಹಳೆ ಕಾಲದಲ್ಲಿ ಥರ ಇದೆಯಾ ನೀವು? ನಾನು ಹಳೆ ಕಾಲದಲ್ಲಿ ಒಂದು ಇದು ನಮ್ಮ ಗಾಡಿ ಗ್ಲಾಸ್ ಒರೆಸೋದು ಎಲ್ಲೋದ್ರೂ ಗ್ಲಾಸ್ ಒರೆಸೋದು. ಗಾಡಿ ತಗೋ ನೀರು ಹಾಕಿ ಅಮಾಸೆಗೆ ಅವನಿಗೆ ತೊಳೆದಾಗ. ಹಾಂ ಆ ಕಡೆ ಐತಿ. ನಾನೊಂದು ವಿಡಿಯೋ ಮಾಡ್ಕೊಂಬರ್ತೀನಿ ತಡಿ. ಏನು ರೀ ಲೈಟ್ರ್ ನೋಡಿ ಬರ್ರಿ ಇಲ್ಲಿ ಎಷ್ಟು ದೊಡ್ಡದು ಗ್ಲಾಸ್ ಒರೆಸೋದಾ? ಎಂಥದ್ದು? ಇಲ್ಲ ನೋಡಿಲ್ಲ, ಆ ಕಡೆ ಹೋಗ್ಬೇಕಂಗೆ. ಇನ್ನು ಬೇಗ ಬಂದುಬಿಟ್ವಿ, ಯಾಕಂದರೆ ಮಳೆ ಬರೋಂಗಾಗಿತ್ತು. ಆಮೇಲೆ ನಾನು ಬಂದು ಅಡುಗೆ ಬೇರೆ ಮಾಡಬೇಕಾಗಿತ್ತು. ಹಾಗಾಗಿ ಬೇಗನೆ ಬಂದುಬಿಟ್ವಿ. ಜಾಸ್ತಿ ಹೊತ್ತೇನು ನಿಲ್ಲಿಲ್ಲ. ಅಂದರೆ ಐಟಮ್ಸ್ ಏನು ತೊಗೊಳಕ್ಕೆ ಹೋಗಲಿಲ್ಲ ನಾನು. ಏಕೆಂತಂದರೆ ಮತ್ತೆ ನಾವು ನಮ್ಮೂರಿಗೆ ಶಿಫ್ಟ್ ಆದಮೇಲೆ ಹೋಗೋ ಟೈಮ್ಗೆ ತೊಗೊಂಡ್ರೆ ಆಯಿತು ಅಂತ ಹೇಳಿ ನಾನು ಹಾಫ್ ಶಾಪಿಂಗ್ ಮಾಡಿದೆ. ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಇಲ್ಲಿ ಒಂದು ಬಕೆಟ್ ತೊಗೊಂಡೆ, ಒಂದು ಕಟ್ಟಿಂಗ್ ಬೋರ್ಡು ಮತ್ತು ವೈಪರ್ ಏನೋ ತೊಗೊಂಡ್ರಿ ಇವರು ಕಾರ್ ತೊಳೆಯೋಕ್ಕೆ. ಮತ್ತು ಒಂದು ಇದು ಲೈಜಾಲ್ ಥರ ಒಂದು ಲಿಕ್ವಿಡ್ ತೊಗೊಂಡೆ ಅಷ್ಟೇನೆ. ಆಮೇಲೆ ಹಂಗೆ ತೊಗೊಂಡು ಹೆಂಗ ತೋರ್ಸನಂತರ ಹಂಗೆ ಬರ್ಸೋದನ? ಮತ್ತು ಇದೇನು ಏನಿದು? ಇದು ಏನು? ಸಾಕು ಬಿಡು. ಹಾಂ ಹಾಂ, ಇದು ಬಕೆಟ? 4 ಐಟಮ್ ತರಕ ಒಬ್ಬನ ಹೋಗಿ ಬಿಡ್ಬೇಕಲ್ಲ. ನಾವು ಬರ್ತೀವಿ. ಸಾಕು ತಮ್ಮ. ನಾವು ಹೋಗಿ ಬಂದಮೇಲೆ ಅದು ಮುರೇ ಮಟ್ಟ ಹೊರಸ್ತಾಳ ಬಾಯಿ ಬಟ್ಟಕ್ಕೆ ಚಿಂತೆ ಇತ್ತು ನನಗೆ. ನಮ್ಮ ಹೆಣ್ಮಕ್ಳು ದೊಡ್ಡ ರೇಟ್ ಅದಾವು ಎಲ್ಲ ರಾತ್ರಿ ಅಡುಗೆ ಮಾಡೋದು ಇದೇ ಯೋಚನೆ. ಇನ್ನು ಅನ್ನ ಸಾಂಬಾರು ಮಾಡಿದ್ರೆ ರಾತ್ರಿ ಹೊತ್ತು ಬೇಡ, ಲೈಟಾಗೇ ಇರಲಿ ಅಂತ ಹೇಳಿ ನಾನು ರೊಟ್ಟಿನೂ ಮತ್ತು ಬೆಂಡೆಕಾಯಿ ಮೊಸರು ಬಜ್ಜಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡೆ. ಇನ್ನು ನಾನು ಈ ಕಡೆ ರೊಟ್ಟಿ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ, ಮಾಡ್ತಾಯಿದ್ದೆ. ಇನ್ನು ಮಕ್ಕಳು ಮಧ್ಯಾಹ್ನ ಮಲಗಿರಲಿಲ್ಲ. ಅವರು ಬೇಗ ಮಲ್ಕೊಂಡ್ಬಿಡ್ತಾರೆ ಈ ಥರ ಮಧ್ಯಾಹ್ನ ಮಲಗಿಲ್ಲ ಅಂದಾಗ. ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಬೇಗ ಮಾಡಿಬಿಡೋಣ, ಊಟ ಮಾಡಿ ಮಲಗ್ತಾರೆ ಅಂತ ಹೇಳಿ ಬೇಗ ಮಾಡೋಕ್ಕೆ ಶುರು ಮಾಡಿದೆ. ಇನ್ನು ಅದಕ್ಕೆ ಪಲ್ಯ ಏನಾದರೂ ಮಾಡಲೇಬೇಕಲ್ವಾ ಅಂತ ಹೇಳಿ ಬೆಂಡೆಕಾಯಿ ಸ್ವಲ್ಪ ಹೆಚ್ಚಿಕೊಡ್ತಾಯಿದ್ರು ನಮ್ಮ ಮನೆಯವರು. ಈ ಥರ ಎಲ್ಲಾದರೂ ಹೋಗಿ ಬಂದಾಗ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ. ಇನ್ನು ಕಾಮಿಡಿ ಮಾಡ್ಕೋತಾ ನಾನು ರೊಟ್ಟಿ ಮಾಡಿದ್ದೇ ನನಗೆ ಗೊತ್ತಾಗಲಿಲ್ಲ. ಬೆಂಡೆಕಾಯಿ ಮೊಸರು ಬಜ್ಜಿ ಒಂದು ಸತಿ ಟ್ರೈ ಮಾಡಿ ಈ ವ್ಲಾಗಲ್ಲಿ ಹಾಕಿದ್ದೀನಿ ನಾನು. ರೆಸಿಪಿ ಮಾತ್ರ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಯಾವಾಗೂ ಒಂದೇ ಥರ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. Sin parar, shake your body, shine like star. Baila, en el mar, keep it going, no queda igual. Luna llena, shining down, pies descalzos on the ground. Latido fuerte, boom, boom, boom. Take me higher, feel the zoom. Oh yeah. Break it down, feel the sway. Cerca de mí, don't run away. Tempo beats,
Let's ignite, dance with me through the night.